ರಾಹುಲ್ ಗಾಂಧಿಗಿಂತ ಜಾಸ್ತಿ ಚುನಾವಣೆ ನೋಡಿದ್ದೀನಿ, ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದ್ರೆ ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ, ನಮ್ಮ ಅಜ್ಜಿ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ, ನಮ್ಮ ಮುತ್ತಜ್ಜ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ನಾನೊಬ್ಬ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ. ಬೂತ್ ಲೆವೆಲ್ ಇಂದ ಯಾವ್ಯಾವ ರೀತಿ ವೋಟರ್ ಲಿಸ್ಟ್ ತರ್ತಾ ಇದ್ರು, ಸ್ಲಿಪ್ ತರ್ತಾ ಇದ್ರು, ಯಾರ್ಯಾರ ಹೆಸರಲ್ಲಿ ಹಾಕ್ತಾ ಇದ್ರು, ನಾವು ಹೆಂಗ್ ಹಿಡಿತಾ ಇದ್ವು, ಇವೆಲ್ಲ ನಮ್ಗೆ ಗೊತ್ತಿದೆ. ಸೊ ನಾವು ಬಹಳ ಮುಂಚೆಯಿಂದ ಹೇಳ್ತಾ ಇದ್ದೀನಿ, ನೀವು ಮಾಡ್ತಾ ಇದ್ದೀವಿ. ಭಾರತದ ವೋಟರ್ ಲಿಸ್ಟ್ ಶುದ್ಧೀಕರಣ ಆಗದ ಹೊರತು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಮ್ಮ ಉದ್ದೇಶ ಇದೆ, ಅದು ಯಶಸ್ವಿ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈ SIR ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ತಂದಿರೋದು. ಯಾರ್ಯಾರು ಡೂಪ್ಲಿಕೇಟ್ ವೋಟರ್ಸ್ ಇದ್ದಾರೆ ಅವ್ರನ್ನ ತೆಗಿಬೇಕು, ಯಾರ್ಯಾರು ಸತ್ತಿದ್ದಾರೆ ಅವ್ರನ್ನ ತೆಗಿಬೇಕು. ನಾನು ಬಹಳ ಸಲ ಹೇಳ್ತಾ ಇರ್ತೀನಿ, ಬಂದ್ಲತ್ತೆ ವೋಟ್ ಬಂದ್ಲತ್ತೆ, ನನ್ ಗಂಡ ಬಂದು ವೋಟ್ ಹಾಕ್ಬಿಟ್ರ ಅಂತ. ಹೌದಮ್ಮ, ಹಾಕ್ಬಿಟ್ಟು ಹೋಗ್ಬಿಟ್ರು. ಅಯ್ಯೋ ಈ ಸಲ ತಪ್ಪಿಸ್ಕೊಂಡ್ಬಿಟ್ರಲ್ಲ ಅವರು ಅಂತ. ಯಾಕೆಂದ್ರೆ ಅವ್ರು ಸತ್ತೋಗ 15 ವರ್ಷ ಆಯ್ತು. ಪ್ರತಿ ಎಲೆಕ್ಷನ್ ಅಲ್ಲಿ ಬಂದು ವೋಟ್ ಹಾಕ್ತಾರೆ. ನಾವು ಒಂದ್ಸಲ ನೋಡ್ಬೇಕು ಅಂತ ಬರ್ತೀನಿ, ನಾನು ಬರಕ್ಕಿಂತ ಮುಂಚೆನೇ ವೋಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಅಂಡ್ ಇಟ್ಸ್ ಎ ಹಾರ್ಶ್ ರಿಯಾಲಿಟಿ. ಅದಕ್ಕೋಸ್ಕರ SIR ಮಾಡಿ, ಯಾರು ಬದುಕಿದ್ದಾರೆ ಅವ್ರಿಗೆ ವೋಟ್ ಇರಬೇಕು, ಯಾರು ತೀರೋಗಿದ್ದಾರೆ ಅವ್ರಿಗೆ ಬೇಡ. ಪಾಪ ಯಾಕೆ ಪ್ರತಿ ವರ್ಷ ಅಲ್ಲಿಂದ ಬರಬೇಕು? ಇದಕ್ಕೋಸ್ಕರ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ. SIRಗೆ ವಿರೋಧ, ಮತಪಟ್ಟಿಯ ಶುದ್ಧೀಕರಣಕ್ಕೆ ವಿರೋಧ. ಬೇಡಪ್ಪ, ನೀವು ಇಷ್ಟೆಲ್ಲ ಹೇಳ್ತೀರಾ. ಫ್ರೀಡಂ ಪಾರ್ಕ್ ಇಂದ ಎಲೆಕ್ಷನ್ ಕಮಿಷನ್ ಇರೋದು ಹಾರ್ಡ್ಲಿ 400 ಮೀಟರ್ಸ್, ಹಾರ್ಡ್ಲಿ 400 ಮೀಟರ್ಸ್. ಅಲ್ಲಿ ಹೋಗಿ ಒಂದು ಅಫಿಡವಿಟ್ ಹಾಕಿ, ನಾನು ಈ ದೇಶದ ಅಪೋಸಿಷನ್ ಲೀಡರ್, ನಾನು ಹೇಳಿದ್ದೆ ಅಫಿಡವಿಟ್. ಈ ಧೋರಣೆ ಇದೆಯಲ್ಲ, ಈ ಧೋರಣೆನೆ ನನ್ಗನ್ಸುತ್ತೆ, ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಉಳಿಬೇಕು ಅಂತ ನಮ್ದು ಆಸೆ. ಅಂಡ್ ಪರ್ಮನೆಂಟ್ ಅಪೋಸಿಷನ್ ಪಾರ್ಟಿ ಆಗಿರ್ಬೇಕು ಅನ್ನೋ ನಮ್ಮ ಇಚ್ಛೆ. ಅದು ಪಾರ್ಟಿಯಾಗಿ ಉಳಿಯೋದಿಕ್ಕೆ ಕಾಂಗ್ರೆಸ್ ಅವ್ರು ಮಾಡಬೇಕಾದ ಒಂದು ಮಿನಿಮಮ್ ಕೆಲಸ ಅಂತಂದ್ರೆ ರಾಹುಲ್ ಗಾಂಧಿ ನಾಯಕತ್ವನ ಬೇರೆಯವ್ರಿಗೆ ಕೊಡೋದು. ಸಿಗರೇಟ್ ಮೇಲೆ ಹಾಕಿರ್ತಾರೆ, ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. Continuous of Rahul Gandhi as opposition leader is injurious to Congress health.